ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುಧಾರಾಣಿ ಎನ್, ಆಹಾರ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇವರಿದ್ದಾರೆ ನಮ್ಮ ಜೊತೆಗೆ. ಇವತ್ತೇನಂತಂದ್ರೆ ಕೇಂದ್ರ ಸರ್ಕಾರ ತನ್ನ ಒಂದು 12ನೇ ವರ್ಷದ ಒಂದು ಸಾರ್ಥಕ ಸೇವೆಯನ್ನ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಆಹಾರ ಒಂದು ಪದ್ಧತಿಯಲ್ಲಿ, ಆಹಾರದ ಒಂದು ಸಂಸ್ಕರಣೆಯಲ್ಲಿ, ಆಮೇಲೆ ನಾವೇನು ಹೇಳ್ತೀವಿ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಕೃಷಿಯಲ್ಲಿ ಮೌಲ್ಯವರ್ಧನೆ, ಸಂಸ್ಕರಣೆ ಮತ್ತು ಇದರ ಒಂದು ಮಾರಾಟದ ಒಂದು ವ್ಯವಸ್ಥೆ ಯಾವ ರೀತಿಯಿಂದ ಆಹಾರ ಒಂದು ವಿಭಾಗದಿಂದ ಇವರು ಮಾಡ್ತಾ ಇದ್ದಾರೆ, ಆಮೇಲೆ ಯಾವ ಒಂದು ಯೋಜನೆ ಇದು ಸಹಕಾರಿಯಾಗಿದೆ, ಯಾವ ಒಂದು ಯೋಜನೆಯಿಂದ ರೈತ ಮಹಿಳೆಯರಾಗಿರಲಿ, ರೈತರಿಗೆ ಇದು ಅನುಕೂಲ ಆಗಿದೆ, ಅವರ ಜೀವನ ಸುಧಾರಣೆ ಆಗಿರಲಿ, ಅವರ ಒಂದು ಆದಾಯದ ಒಂದು ಹೆಚ್ಚಳಕ್ಕಾಗಲಿ ಅನ್ನೋದನ್ನ ಇವತ್ತು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಮತ್ತು ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಪ್ರಧಾನ ಮಂತ್ರಿಗಳ ಸೇವೆಯ 12 ವರ್ಷಗಳ ಪೂರ್ಣಗೊಳ್ತಿರುವುದರಿಂದ ಪ್ರಧಾನ ಮಂತ್ರಿಗಳ ಹಲವಾರು ಯೋಜನೆಗಳಲ್ಲಿ ಒಂದಾದಂತಹ PMFME, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಫುಡ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯು ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನು ನೀಡುವ ಒಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಈ ಯೋಜನೆಯಡಿಯಲ್ಲಿ ವೈಯಕ್ತಿಕ ಉದ್ಯಮಿಗಳಿಗೆ 35% ಅಷ್ಟು ಸಬ್ಸಿಡಿ, ಗರಿಷ್ಠ 10 ಲಕ್ಷ ಹಾಗೂ ಸ್ವಸಹಾಯ ಸಂಘಗಳಿಗೆ ಸೀಡ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ದೊರೆಯುತ್ತೆ. ಅಂದರೆ ನೀವು ಸಂಘಗಳಿಂದ ಮಾಡಿದ್ರೂ ಸಹ ಅದಕ್ಕೇನು ತುಂಬ ಏನು ಡಾಕ್ಯುಮೆಂಟ್ಸ್ ಏನು ಬೇಕಾಗೋದಿಲ್ಲ. ನೀವು ಸಿಂಪಲ್ ಆಗಿ PMFME ಜಿಲ್ಲಾ ಕೃಷಿ ಇಲಾಖೆಯಲ್ಲಿ ನಿಮಗೆ ಅದರಲ್ಲಿ ನೋಡಲ್ ಅಧಿಕಾರಿ ಅಂತಾನೆ ಇರ್ತಾರೆ, ಅವರನ್ನ ಭೇಟಿ ಮಾಡಿದ್ರೆ ಈ ಯೋಜನೆಯ ಸಂಪೂರ್ಣ ವಿವರಗಳನ್ನು ಅವರು ತಿಳಿಸ್ಕೊಡ್ತಾರೆ. ಮತ್ತು ಅಲ್ಲಿ DPR ಅಂತ ಹೇಳಿ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆಫೀಸರ್ ಅಂತಾನೆ ಇರ್ತಾರೆ, ಅವರನ್ನ ನೀವು ಭೇಟಿ ಮಾಡಿದ್ರೆ ಇದು ಹೇಗೆ ನೀವು ಈ ಯೋಜನೆಗೆ ತಕ್ಕಂತೆ ನಿಮಗೆ ಸಾಲ ಸೌಲಭ್ಯಗಳು ಎಲ್ಲಿ ಸಿಗುತ್ತೆ, ಅಥವಾ ಈ ಯೋಜನೆಗೆ ಅಪ್ಲಿಕೇಶನ್ ಹೇಗಿರಬೇಕು, ಅಥವಾ ಸಾಲ ಮಂಜೂರಾಗೋ ಥರ ನೀವು ಅಪ್ಲಿಕೇಶನ್ ಹೇಗೆ ಡ್ರಾಫ್ಟ್ ಮಾಡಬೇಕು ಪ್ರತಿಯೊಂದೂ, ಮತ್ತು ಇದು ನೀವು ಯಾವುದೇ ಒಂದು ಆಹಾರ ಸಂಸ್ಕರಣೆ ಉದ್ಯಮವನ್ನ ಶುರು ಮಾಡಬೇಕಂದ್ರೆ ಯಾವ ರೀತಿಯಾದಂತೆಲ್ಲ ಉಪಕರಣಗಳು ಬೇಕು, ಅದು ಎಲ್ಲಿ ಸಿಗುತ್ತೆ, ಎಷ್ಟು ಸಬ್ಸಿಡಿ, ಪ್ರತಿಯೊಂದು ವಿವರಗಳನ್ನು ಅವರು ನಿಮಗೆ ಹೇಳ್ತಾರೆ. ಮೊದಲಿಗೆ ಇದನ್ನ ODOP, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಎಲ್ಲ ಜಿಲ್ಲೆಗಳಿಗೆ, ಯಾವ ಜಿಲ್ಲೆ ಆದ್ರೂ ಸಹ ಯಾವ್ದಾದ್ರೂ ನಮ್ಮ ಕೃಷಿ ಉತ್ಪನ್ನಗಳ, ತೋಟಗಾರಿಕಾ ಉತ್ಪನ್ನಗಳಿಗೆ ತಕ್ಕಂತೆ ಉದ್ಯಮವನ್ನ ಪ್ರಾರಂಭ ಮಾಡಬಹುದು. ಉದಾಹರಣೆಗೆ ನೀವು ತೆಂಗು ಬೆಳೆಯೋರಾದ್ರೆ ತೆಂಗಿನ ಎಣ್ಣೆ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ಪ್ರಾರಂಭ ಮಾಡಬಹುದು, ಆ ಘಟಕವನ್ನ ಸ್ಥಾಪನೆ ಮಾಡಬಹುದು, ಅಥವಾ ಬೇರೆ ಯಾವ್ದಾದ್ರು ಘಟಕವನ್ನ ಸ್ಥಾಪನೆ ಮಾಡಬಹುದು. ಕೃಷಿ ಬೆಳೆಗಳಿಗೆ ಕೃಷಿ ಬೆಳೆಗಳಾದಂತಹ ಈ ಸೂರ್ಯಕಾಂತಿ ಆಗಿರ್ಬೋದು, ಅಥವಾ ನೀವು ಶೇಂಗಾ, ಆ ರೀತಿಯಾದಂತಹ ಪದಾರ್ಥಗಳಿಂದ ನೀವು ಖಾದ್ಯ ಎಣ್ಣೆಗಳನ್ನು ತಯಾರು ಮಾಡುವಂತಹ ಗಾಣದ ಮಿಲ್ಗಳಾಗಿರ್ಬೋದು, ಅದನ್ನ ತಯಾರು ಮಾಡೋದಕ್ಕೆ ಏನು ಸಾಧ್ಯನೋ ಅದನ್ನ ನಿಮಗೆ ಸಾಲ ರೂಪದಲ್ಲಿ ಸಬ್ಸಿಡಿ ಸಮೇತ ನಿಮಗೆ ಕೊಡ್ತಾರೆ. ಅದಲ್ಲದೆ ನಿಮಗೆ ಆಹಾರ ಗೃಹ ಮಟ್ಟದಲ್ಲಿ ನೀವು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಮೌಲ್ಯವರ್ಧಿತ ಉತ್ಪನ್ನಗಳು ತಯಾರು ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ರೊಟ್ಟಿ ಮಾಡ್ಬೋದು, ಅಥವಾ ಬೇಳೆ ಹಪ್ಪಳ ಮಾಡೋಂಥದ್ದೇ, ಅಂದ್ರೆ ಇದೆಲ್ಲನೂ ಮೆಕನೈಸ್ಡ್, ಕೈಯಿಂದ ಮಾಡೋದಕ್ಕೆ ಅಷ್ಟೊಂದು ಸಲಕರಣೆಗಳ ಅಗತ್ಯ ಇಲ್ಲ. ಆದ್ರೆ ಮೆಕನೈಸ್ಡ್ ಆದಾಗ ನಿಮಗೆ ಕೆಲವೊಂದು ಉಪಕರಣಗಳು ಬೇಕಾಗುತ್ತೆ. ಅಡ್ವಾನ್ಸ್ಡ್ ಉಪಕರಣಗಳು ಎಲ್ಲಿ ಸಿಗುತ್ತೆ ನಿಮಗೆ, ಅದನ್ನ ಯಾವ ರೀತಿ ನೀವು ಬಳಸೋದು, ಎಷ್ಟು ಸಬ್ಸಿಡಿ ಸಿಗುತ್ತೆ, ಅದೆಲ್ಲನೂ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಈಗ ತುಂಬಾ ಹೆಚ್ಚಿಗೆ ರೊಟ್ಟಿ ಮಾಡೋದು ಅಥವಾ ಗಾಣದ ಎಣ್ಣೆಗಳ ಮಿಷನ್ಗಳು ತುಂಬಾ ಜಾಸ್ತಿ ಆಗಿರೋದ್ರಿಂದ ಯಾವ್ದಾದ್ರು ಒಂದು ವಿಭಿನ್ನವಾಗಿ ಆಹಾರ ಸಂಸ್ಕರಣೆ ಘಟಕಕ್ಕೆ ಸಂಬಂಧಪಟ್ಟಂತೆ ನೀವು ಯೋಜನೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ವಿನೂತವಾಗಿ ಇದ್ದಂತಹ ಅರ್ಜಿಗಳಿಗೆ ಅವರು ಕಳೆದ ವರ್ಷವೇ ಈ ಯೋಜನೆಯನ್ನ ಕಡಿತಗೊಳಿಸಬೇಕು ಅಂತಿದ್ರು. ಬಟ್ ನಮ್ಮ ಇಡೀ ಭಾರತದಲ್ಲಿ ಕರ್ನಾಟಕ ಈ PMFME ಯೋಜನೆಯಲ್ಲಿ ಸಿಗುವಂತಹ ಧನವನ್ನ ಬಹಳ ಯಶಸ್ವಿಯಾಗಿ ಅತ್ಯುತ್ತಮವಾಗಿ ನಿರ್ವಹಿಸ್ತಾ ಇರೋದ್ರಿಂದ ಈ ಬಾರಿಯೂ ಸಹ ಆ ಯೋಜನೆ ಮುಂದುವರೆದಿದೆ. ಸೊ ಹಾಗಾಗಿ ಈ ಬಾರಿಯೂ ಸಹ ನೀವು ಅರ್ಜಿಗಳನ್ನ ಹಾಕಿ ನೀವು ಈ ಯೋಜನೆಯಿಂದ ಸಹಾಯವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ವಿನೂತನವಾಗಿ ಅಂತಂದ್ರೆ, ನೀವು ಏನಾದ್ರೂ ಒಂದು ಹೊಸದಾಗಿ ಎಲ್ಲರೂ 10 ಜನ ಅಂದ್ರೆ 10 ಜನಕ್ಕೆ 10 ಜನನು ಒಂದೇ ತರ ಘಟಕಗಳನ್ನ ಸ್ಥಾಪನೆ ಮಾಡಿದ್ರೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಗ್ರಾಹಕರಿಗೆ ಮಾರ್ಕೆಟ್ ಅಲ್ಲಿ ಏನಿದೆ, ಎಲ್ಲಿ ಗ್ಯಾಪ್ ಇದೆ ನೋಡ್ಕೊಂಡು ಆ ಒಂದು ಉತ್ಪನ್ನಗಳು ಗ್ರಾಹಕರ ಮನೆಗಳಿಗೆ ತಲುಪೋ ತರ ನೀವು ಬ್ರ್ಯಾಂಡಿಂಗ್ ಆಗ್ಲಿ, ಪ್ಯಾಕೇಜಿಂಗ್ ಆಗ್ಲಿ, ಮಾರ್ಕೆಟಿಂಗ್ ಆಗ್ಲಿ, ಅದಕ್ಕೆ ಒಂದು ಸಪರೇಟ್ ಆಗಿ ಅವರು ಈ ಯೋಜನೆ ಅಡಿಯಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಮ ಬ್ರ್ಯಾಂಡಿಂಗ್ FSSAI ಲೈಸೆನ್ಸಿಂಗ್, ರಿಜಿಸ್ಟ್ರೇಷನ್ ಹಿಡಿದು ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್ ಪ್ರತಿಯೊಂದಕ್ಕೂ ಅದು ಸಬ್ಸಿಡಿಯಲ್ಲಿ ಒಳಗೊಂಡಿರುತ್ತೆ. ಅದನ್ನು ಕೂಡ ಮಾಡಬಹುದು. ಇಲ್ಲ ನಾನು ಆಲ್ರೆಡಿ ಏನೋ ಮಾಡ್ತಾ ಇದ್ದೀನಿ ತಕ್ಕ ಮಟ್ಟಿಗೆ ಮನೆ ಹಂತದಲ್ಲೇ ಅಂತಂದಾಗ
ಇದ್ದಾಗ ನೀವು ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ಗಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. 25,000 ತನಕನೂ ಅವರು ಹಣಕಾಸಿನ ನೆರವನ್ನ ನೀಡ್ತಾರೆ. ಅದನ್ನ ಬೇಕಾದ್ರೂ ನೀವು ಬಳಸ್ಕೊಬಹುದು. ಈಗ ಮಿಲ್ಲೆಟ್ಸ್ ಆಗಿರ್ಬೋದು, ಕಿರು ಧಾನ್ಯಗಳದ್ದು ನೀವು ಸಂಸ್ಕರಣಾ ಘಟಕ ಆಗಿರ್ಬೋದು. ಅಂದ್ರೆ ನೀವು ಈಗ ಇಂದು ಹುಟ್ಟಿದ್ದ ಮಗು ಒಟ್ಟಿಗೆನೆ ಒಂದೇ ಸರ್ತಿನೇ ದೊಡ್ಡವರು ಆಗೋದಿಲ್ಲ ಅಲ್ಲ, ಹಾಗೆ ಸಣ್ಣ ಪುಟ್ಟ ಹಂತದಲ್ಲಿ ನೀವು ಪ್ರಾರಂಭ ಮಾಡಿ ನೀವು ಅದಕ್ಕೆ ಬೇಕಾದಂತಹ ಉಪಕರಣಗಳಿಗೆ ಅಥವಾ ನೀವು ಮುಂದುವರೆದ ಹೋದಾಗ ನಿಮ್ಮ ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಚೆನ್ನಾಗಾದಾಗ ನಿಮಗೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮುಂಚೆನೆ ನೀವು ಈ ಯೋಜನೆ ಅಡಿಯಲ್ಲಿ ಎಲ್ಲಾ ಹಂತದಲ್ಲಿಯೂ ಬೇಕಾಗುವಂತಹ ಉಪಕರಣಗಳನ್ನ ಒಟ್ಟಿಗೆನೆ ನೀವು ಅರ್ಜಿನ ಸಲ್ಲಿಸಬಹುದು. ಅದರಲ್ಲಿ ಅಣಬೆ ಬೇಸಾಯ ಮತ್ತೆ ಅಣಬೆ ಬೇಸಾಯ ಜೊತೆಗೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಇರೋದ್ರಿಂದ ಅಣಬೆಯ ಒಂದು ಕುಕೀಸ್ ಮಾಡೋದಾಗಿರ್ಬೋದು, ಅಥವಾ ನಿರ್ಜಲೀಕರಿಸಿದ ಅಣಬೆ ಡಿಹೈಡ್ರೇಟೆಡ್ ಮಶ್ರೂಮ್ ಆಗಿರ್ಬೋದು ಅಥವಾ ಪಿಕಲ್ಸ್ ಮಾಡೋದಾಗಿರ್ಬೋದು, ಆಸ್ಮೋಸಿಸ್ಗೆ ನಿಮಗೆ ಬೇಕಾದಂತಹ ಉಪಕರಣಗಳು ಲೇಬಲಿಂಗ್ ಇಂದ ಹಿಡಿದು ನಿಮಗೆ ಸೀಲ್ ಬ್ಯಾಂಡ್ ಸೀಲರ್ಸು ಆ ಥರ ಸಣ್ಣ ಪುಟ್ಟ ಒಂದು ಉಪಕರಣಗಳು ಸಹ ಈ ಯೋಜನೆ ಅಡಿಯಲ್ಲಿ ನೀವು ಬಳಸ್ಕೊಳ್ಬಹುದು. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಗಾಣದೆಣ್ಣೆಗಳು ಹಾಗೂ ರೊಟ್ಟಿ ಮಿಷನ್ಗಳಿಗೆ ತುಂಬಾ ಬಳಕೆದಾರರು ಅರ್ಜಿ ಸಲ್ಲಿಸಿ ಪಡ್ಕೊಂಡಿದ್ದಾರೆ. ಬಟ್ ನನ್ನ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ತುಂಬಾ ಯಥೇಚ್ಛವಾಗಿ ಇದೇ ಒಂದು ಘಟಕಗಳಿಗೆ ಸಬ್ಸಿಡಿಗಳು ತಗೊಂಡು ಈ ಯೋಜನೆಗಳನ್ನು ಸ್ಥಾಪನೆ ಮಾಡ್ಕೊಂಡ್ರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ವಿನೂತನವಾಗಿ ಹೊಸದಾಗಿ ಏನಾದ್ರೂ ಮಾಡೋದು ಮಾರ್ಕೆಟಲ್ಲಿ ಇಲ್ಲ ಆ ಥರ ಪ್ರಾಡಕ್ಟ್. ಈಗ ನುಗ್ಗೆ ಸೊಪ್ಪಲ್ಲಾಗಿರ್ಬೋದು ಅಥವಾ ನಿರ್ಜಲೀಕರಿಸಿದಂತಹ ಅಥವಾ ಡಿಫ್ರೀಸ್ಡ್ ಫ್ರೋಝನ್ ವೆಜಿಟೇಬಲ್ಸನ್ನು ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು. ಈ ರೀತಿಯಾದಂತಹ ಹೊಸ ಪದಾರ್ಥಗಳನ್ನು ನೀವು ಮಾರ್ಕೆಟಿಗೆ ತಂದಾಗ ಮೈಕ್ರೋ ಗ್ರೀನ್ಸ್ ಬೆಳೆಯುವಂಥದ್ದಾಗಿರ್ಬೋದು ಅಥವಾ ಡಿಟಾಕ್ಸ್ ಡ್ರಿಂಕ್ಸು. ಈಗ ಬಾಳೆ ದಿಂಡು ನಮಗೆ ತ್ಯಾಜ್ಯ ಅಂತ ಹೇಳಿ ಬಿಟ್ಬಿಡ್ತೀವಿ. ಆ ಬಾಳೆ ದಿಂಡಿನಿಂದ ಕ್ಯಾಂಡಿಗಳನ್ನು ಮಾಡೋಂಥದ್ದಾಗಿರ್ಬೋದು ಅಥವಾ ಬಾಳೆ ದಿಂಡಿನ ರಸವನ್ನು ನೀವು ತೆಗೆದು ಸ್ಟೋರ್ ಮಾಡಿ ಮಾರಾಟ ಮಾಡೋಂಥದ್ದಾಗಿರ್ಬೋದು ಅಥವಾ ಎಳ್ನೀರಿಗೆ ಮೌಲ್ಯವರ್ಧನೆ ಕೊಡುವಂಥದ್ದಾಗಿರ್ಬೋದು. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಉತ್ಕೃಷ್ಟವಾಗಿ ನಾವು ಮೌಲ್ಯವರ್ಧನೆಗೊಳಿಸಿ ಸಂಸ್ಕರಿಸಿ ನಾವು ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಗ್ಲೋಬಲ್ ಮಾರ್ಕೆಟಿಂಗನ್ನು ನಾವು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ಈ ಮಾರ್ಕೆಟಿಂಗ್ಗೆ ಬೇಕಾದಂತಹ ಎಲ್ಲ ಒಂದು ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಸಹ ನಿಮಗೆ ಈ ಯೋಜನೆ ಅಡಿಯಲ್ಲಿ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಎಲ್ಲ ನಮ್ಮ ಕೃಷಿಕರಿಗೆ ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ನೀವು ಕೇವಲ ಬೆಳೆ ಬೆಳೆಯೋದೇ ಅಲ್ಲದೆ ನೀವು ಬೆಳೆದಂತಹ ಬೆಳೆಗಳಿಗೆ ನೀವೇ ಮೌಲ್ಯವರ್ಧನೆ ಮತ್ತೆ ಸಂಸ್ಕರಣೆ ಕೊಟ್ಟಾಗ ಅದರ ಲಾಭ ನೀವೇ ಅನುಭವಿಸಬಹುದು. ಯಾರೋ ಬಂದು ಇಲ್ಲಿ ಜಮೀನುಗಳನ್ನ ತಗೊಂಡು ಇಲ್ಲಿ ಕೃಷಿ ಮಾಡಿ ಇಲ್ಲಿ ಲಾಭ ಗಳಿಸ್ತಾರೆ. ಅದೇ ನಮ್ಮ ನೆಲದಲ್ಲೇ ಇರುವಂತಹ ಕೃಷಿಕರು ಈ ರೀತಿಯಾದಂತಹ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಿಗೂ ಸಹ ಒತ್ತು ಕೊಟ್ಟಾಗ ನಮ್ಮ ರೈತರ ಜೀವನ ಸುಸ್ಥಿರವಾಗುತ್ತೆ ಅಂತ ಹೇಳಿ ನಮ್ದೊಂದು ಆಶಯ. ನಾನು ಇಂದಿನ ದಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರುವಂತಹ ವಿಷಯ ಮೈಕ್ರೋ ಗ್ರೀನ್ಸ್. ಇದು ಉತ್ತಮ ಪೋಷಕಾಂಶಗಳ ಆಗಾರ. ಮೈಕ್ರೋ ಗ್ರೀನ್ಸ್ಗಳು ಒಂದು ತರಕಾರಿ ಅಥವಾ ಗಿಡಮೂಲಿಕೆ ಸಸ್ಯದ ಕೋಮಲ ಚಿಗುರುಗಳು ಅಥವಾ ಎಲೆಗಳ ಸಣ್ಣ ಅಥವಾ ಎಳೆಯ ಎಲೆಗಳಾಗಿವೆ. ಒಂದು ಸೆಟ್ ಅಥವಾ ಒಂದು ಜೊತೆ ನಿಜವಾದ ಎಲೆಗಳೊಂದಿಗೆ ಟ್ರೂ ಲೀವ್ಸ್ ಅಂತ ಹೇಳ್ತೀವಿ. ಆ ಎಲೆಗಳೊಂದಿಗೆ ಅಭಿವೃದ್ಧಿ ಹೊಂದಿದ ನಂತರ ಕೊಯ್ಲು ಮಾಡಲಾಗುತ್ತದೆ. ಅವುಗಳನ್ನು ಆಕರ್ಷಣೆ, ಸುವಾಸನೆ ಮತ್ತು ರಚನೆಯ ವರ್ಧಕವಾಗಿ ಬಳಸಲಾಗುತ್ತದೆ. ಇವುಗಳನ್ನು ಬೇಬಿ ಗ್ರೀನ್ಸ್ ಗಿಂತನೂ ಚಿಕ್ಕದಾಗಿವೆ. ಹೆಚ್ಚಿನ ಮೈಕ್ರೋ ಗ್ರೀನ್ಗಳನ್ನು ಸುಮಾರು 2 ರಿಂದ 4 ಇಂಚು ಅಂದ್ರೆ ಒಂದು 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯಲಾಗುತ್ತದೆ. ಮೈಕ್ರೋ ಗ್ರೀನ್ಗಳ ಪರಿಚಯವಿಲ್ಲದವರು ಅವುಗಳನ್ನು ಮೊಳಕೆ ಎಂದು ತಪ್ಪಾಗಿ ಗ್ರಹಿಸಬಹುದು. ಆದರೆ ಅವುಗಳ ಬೆಳವಣಿಗೆಯ ನಿಧಾನವಾಗಿ ಇವುಗಳು ಮೊಳಕೆಗಿಂತ ಬಹಳ ವಿಭಿನ್ನವಾಗಿರುತ್ತವೆ. ಮೈಕ್ರೋ ಗ್ರೀನ್ಗಳನ್ನು ಕಾಟಿಲಿಡನ್ ಅಥವಾ ನಿಜವಾದ ಎಲೆಯ ಹಂತದಲ್ಲಿ ಅವು ಪೋಷಣಾ ಮೌಲ್ಯದೊಂದಿಗೆ ತುಂಬಿದಾಗ ಕೊಯ್ಲು ಮಾಡಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಒಂದು ಜೋಡಿ ಸಣ್ಣ ಅಥವಾ ಭಾಗಶಃ ಅಭಿವೃದ್ಧಿ ಹೊಂದಿದ ನಿಜವಾದ ಎಲೆಗಳನ್ನು ಹೊಂದಿರುತ್ತದೆ. ಮೈಕ್ರೋ ಗ್ರೀನ್ ರುಚಿ, ಸುವಾಸನೆ ಮತ್ತು ರಚನೆಯು ಪ್ರೌಢ ತರಕಾರಿ ಅಂದ್ರೆ ಬೆಳೆದಿರುವಂತಹ ತರಕಾರಿಗಳಿಗಿಂತಲೂ ಹೆಚ್ಚು ಗಾಢವಾಗಿ ಇರುತ್ತದೆ. ಮೊಳಕೆಯೊಡೆದ 10 ರಿಂದ 14 ದಿನಗಳ ನಂತರ ಮೈಕ್ರೋ ಗ್ರೀನ್ಗಳು ಕೊಯ್ಲಿಗೆ ಸಿದ್ಧವಾಗುತ್ತವೆ. ಕೊಯ್ಲು ಮಾಡುವಾಗ ಕಾಂಡವನ್ನು ಮಣ್ಣಿನ ಮೇಲೆಯೇ ಬಿಟ್ಟು ಕತ್ತರಿಸಲಾಗುತ್ತದೆ. ಈ ಮೈಕ್ರೋ ಗ್ರೀನ್ಗಳನ್ನು ಸಲಾಡ್, ಸೂಪ್, ಸ್ಯಾಂಡ್ವಿಚ್ ಮತ್ತು ಕೆಲವು ಪಾಕ ವಿಧಾನಗಳಲ್ಲಿ ಅವುಗಳನ್ನು ಅಲಂಕರಿಸಲು ಬಳಸಿದರೆ ಇತರರು ಅವುಗಳನ್ನು ಮುಖ್ಯ ಘಟಕಾಂಶಗಳಾಗಿ ಬಳಸುತ್ತಾರೆ. ಇತ್ತೀಚೆಗೆ ಸೆಲೆಬ್ರಿಟೀಸ್ ಅಥವಾ ತುಂಬಾ ಪ್ರಖ್ಯಾತಿಯನ್ನು ಹೊಂದಿದಂತಹ ಅವರು ಸಹ ಮೈಕ್ರೋ ಗ್ರೀನ್ಸ್ ಗಳ ದುಂಬಾಲು ಬಿದ್ದಿದ್ದಾರೆ. ಯಾಕಂತಂದ್ರೆ ಮೈಕ್ರೋ ಗ್ರೀನ್ಗಳು ಒಂದು ತರಕಾರಿ ಅಥವಾ ಗಿಡಮೂಲಿಕೆ ಸಸ್ಯದ ಮೂಲವಾಗಿದ್ದರೂ ಸಹ ಅವುಗಳನ್ನು ಪೋಷಕಾಂಶದ ಆಗಾರ ಅಂತಲೇ ಕರೀತಾರೆ. ಹೆಚ್ಚಾಗಿ ಪೋಷಕಾಂಶಗಳನ್ನ ಹೊಂದಿದೆ. ಹಾಗಾದ್ರೆ ಈ ಮೈಕ್ರೋ ಗ್ರೀನ್ಗಳ ಇತಿಹಾಸ ಏನಪ್ಪಾ ಅಂತಂದ್ರೆ 1980ರ ದಶಕದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬಾಣಸಿಗರು ಅಂದ್ರೆ ಶೆಫ್ಸ್ಗಳು ಮೆನುಗಳಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದವು. ಆ ಮೆನುಗಳಲ್ಲಿ ಅವರು ತಯಾರಿಸಿದಂತಹ ಖಾದ್ಯಗಳಲ್ಲಿ ಅದನ್ನ ಬಳಸ್ತಾ ಇದ್ರು. ದಕ್ಷಿಣ ಕ್ಯಾಲಿಫೋರ್ನಿಯಾದಿಂದ ಮೈಕ್ರೋ ಗ್ರೀನ್ಗಳನ್ನು 1990ರ ದಶಕಗಳಲ್ಲಿ ಮಧ್ಯಭಾಗದಿಂದ ಬೆಳೆಸಲಾಯಿತು. ಆರಂಭದಲ್ಲಿ ಬೆಳೆಸುತ್ತಿದ್ದ ಪ್ರಭೇದಗಳೆಂದರೆ ಅರಗುಲ, ತುಳಸಿ, ಬೀಟ್ ಗೆಡ್ಡೆಗಳು, ಕೇಲ್, ಕೊತ್ತಂಬರಿ ಮತ್ತು ರೇನ್ಬೋ ಮಿಕ್ಸ್ ಎಂದು ಎಲ್ಲಾ ಬಣ್ಣದ ಸೊಪ್ಪಿನ ತರಕಾರಿಗಳನ್ನು ಅವರು ಬಳಸ್ತಾ ಇದ್ರು. ಹೀಗಾಗಿ
ಈಗ ಹೆಚ್ಚಿನ ಸಂಖ್ಯೆಯ ಪ್ರಭೇದಗಳೊಂದಿಗೆ ಪ್ರಪಂಚಾದ್ಯಂತ ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. ಇಂದು ಮೈಕ್ರೋಗ್ರೀನ್ಗಳ ಉದ್ಯಮವು ವಿವಿಧ ಬೀಜ ಕಂಪನಿಗಳು ಮತ್ತು ಬೆಳೆಗಾರರನ್ನು ಹೊಂದಿದೆ. ಸಾಮಾನ್ಯ ಹಸಿರು ಸೊಪ್ಪುಗಳಿಗಿಂತ ಮೈಕ್ರೋಗ್ರೀನ್ಗಳು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದೆಯೇ ಅಂತ ಪ್ರಶ್ನೆ ಕೇಳಿದ್ರೆ, ಹೆಸರಿನಲ್ಲಿ ಮೈಕ್ರೋ ಪದವನ್ನು ಒಳಗೊಂಡಿದೆ, ಆದರೆ ಮೈಕ್ರೋಗ್ರೀನ್ಗಳು ಪೋಷಕಾಂಶಗಳ ಸಮೃದ್ಧವಾದ ಆಗರ. ಮೈಕ್ರೋಗ್ರೀನ್ಗಳಲ್ಲಿ ಪೋಷಕಾಂಶಗಳ ಮಟ್ಟವು ಇತರ ಸಾಮಾನ್ಯ ಹಸಿರುಗಳಿಗಿಂತ 40% ಪಟ್ಟು ಹೆಚ್ಚಿದೆ ಎಂದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹಾಗಿದ್ದಾಗ ಮೈಕ್ರೋಗ್ರೀನ್ಗಳನ್ನ ಆರೋಗ್ಯ ಪ್ರಯೋಜನಗಳು ಏನಪ್ಪಾ ಅಂತಂದ್ರೆ, ಮೈಕ್ರೋಗ್ರೀನ್ಗಳು ಜೀವಸತ್ವ ಕೆ ಮತ್ತು ನಾರಿನಿಂದ ಸೇರಿದಂತೆ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಮೈಕ್ರೋಗ್ರೀನ್ಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತದೆ. ಮೈಕ್ರೋಗ್ರೀನ್ಗಳನ್ನು ಒಳಗೊಂಡಿರುವ ಆರೋಗ್ಯಕರ ಆಹಾರವು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಸಾಬೀತಾಗಿದೆ. ಮೈಕ್ರೋಗ್ರೀನ್ಗಳು ಕನಿಷ್ಠ ಪೂರೈಕೆಗಳೊಂದಿಗೆ ಮನೆಯಲ್ಲಿ ಬೆಳೆಯಲು ಸುಲಭವಾಗಿರುವುದರಿಂದ ಅವು ದೈನಂದಿನ ಪೌಷ್ಟಿಕಾಂಶದ ಅವಶ್ಯಕತೆಗಳ ಉತ್ತಮ ಮೂಲವಾಗಿದೆ. ಹೆಚ್ಚಿನ ಮೈಕ್ರೋಗ್ರೀನ್ಗಳು ಬೀಟಾ ಕ್ಯಾರೋಟಿನ್ ಗಳಲ್ಲಿ ಸಮೃದ್ಧವಾಗಿ ಜೀವಸತ್ವ ಎ, ಇದು ಕಣ್ಣಿನ ಕಾಯಿಲೆಗಳು ಮತ್ತು ಮಧುಮೇಹವನ್ನು ತಡೆಯಲು ಸಹಾಯ ಮಾಡುತ್ತದೆ. ಮೊಳಕೆಯ ಹಂತದಲ್ಲಿ ಮೈಕ್ರೋಗ್ರೀನ್ಗಳನ್ನು ಸೇವಿಸುವುದರಿಂದ ದಿನನಿತ್ಯದ ಪೋಷಣೆಗಾಗಿ ಅವುಗಳನ್ನು ವರ್ಷಪೂರ್ತಿ ಬೆಳೆಯಬಹುದು. ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ, ನಾವು ಸ್ವಂತವಾಗಿ ಮೈಕ್ರೋಗ್ರೀನ್ಗಳನ್ನ ಹೇಗೆ ಬೆಳೆಸೋದು ಅಂತ ಹೇಳಿ. ಮೈಕ್ರೋಗ್ರೀನ್ಗಳನ್ನು ಬೆಳೆಯಲು ಯಾವುದೇ 4 ರಿಂದ 6 ಇಂಚು ಆಳದ ತಟ್ಟೆಯನ್ನು ಬಳಸಬಹುದು. ಅಂದ್ರೆ ನಮ್ಮ ಮನೆಯಲ್ಲಿ ಉಳಿದಂತಹ ಈ ಥರ್ಮೋಕೋಲ್ ಪ್ಲೇಟ್ ಆಗಿರ್ಬೋದು, ಅಡಿಕೆ ಹಾಳೆ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಪ್ಲೇಟ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಬೌಲ್ಗಳಾಗಿರ್ಬೋದು, ಪೇಪರ್ ಕಪ್ಸ್ಗಳಾಗಿರ್ಬಹುದು, ಈ ರೀತಿ ಮತ್ತೆ ಆಹಾರವನ್ನು ಪ್ಯಾಕ್ ಮಾಡಲು ಬಳಸುವಂತಹ ಪ್ಲಾಸ್ಟಿಕ್ ಕಂಟೈನರ್ಸ್, ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲೂ ಸಹ ನಾವು ಮೈಕ್ರೋಗ್ರೀನ್ಸ್ ಗಳನ್ನ ಬೆಳೆಯಬಹುದು. ಈ ಮೈಕ್ರೋಗ್ರೀನ್ ಗಳನ್ನು ಬೆಳೆಸಲು ನಿಮಗೆ ಯಾವುದೇ ವಿಶೇಷ ಸ್ಥಳಾವಕಾಶ ಅಗತ್ಯವಿಲ್ಲ. ಕೃತಕ ಬೆಳಕಿನಲ್ಲಿ ನಿಮ್ಮ ಸ್ವಂತ ಮನೆಯ ಕೋಣೆಯಲ್ಲಿ ನೀವು ಅದನ್ನು ಬೆಳೆಯಬಹುದು. ನೀವು ಮೈಕ್ರೋಗ್ರೀನ್ ಗಳನ್ನು ಒಳಾಂಗಣದಲ್ಲಿ ಬೆಳೆಸಿದರೆ ರೋಗಗಳ ಅಪಾಯವೂ ಕಡಿಮೆಯಾಗುತ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದು ವ್ಯಾಪಾರ ಮಾಡಲು ಬಯಸಿದರೆ ನಿಮ್ಮ ಕೋಣೆಯಲ್ಲಿ ಇದಕ್ಕಾಗಿ ಒಂದು ಘಟಕವನ್ನು ಮಾಡಿ. ಈ ಘಟಕವನ್ನು ಒಬ್ಬರ ತಾರಸಿಯಲ್ಲಿ ಅಥವಾ ಮನೆಯಲ್ಲಿ ಸಾಕಷ್ಟು ಸೂರ್ಯದ ಬೆಳಕು ಇರುವ ಕೋಣೆಯಲ್ಲಿ ಸ್ಥಾಪಿಸಬಹುದು. ಆದಾಗ್ಯೂ ಮೈಕ್ರೋಗ್ರೀನ್ಗಳು ಮೊಳಕೆಯೊಡೆದ ನಂತರ ಸೂರ್ಯನ ಬೆಳಕು ಬೇಕೇ ಬೇಕು. ನೀವು ಕೃತಕ ಬೆಳಕಿನ ಮೂಲಕ ಅಗತ್ಯ ಬೆಳಕನ್ನು ಸಹ ನೀಡಬಹುದು. ಈ ಬೆಳೆಯುವಲ್ಲಿ ಹಲವಾರು ಹಂತಗಳಿವೆ. ಮೊದಲನೇ ಹಂತದಲ್ಲಿ ಮೈಕ್ರೋಗ್ರೀನ್ಗಳನ್ನು ಚಿಗುರುಗಳ ಮಟ್ಟದಲ್ಲಿ ಸೇವಿಸುವುದರಿಂದ ಸಂಸ್ಕರಿಸಿದ ಬೀಜಗಳನ್ನು ಬಳಸುವುದು ಬಹಳ ಮುಖ್ಯ. ನಿಮ್ಮ ನೆಚ್ಚಿನ ಬೀಜಗಳ ಪ್ರಭೇದಗಳು, ಒಂದು 40ಕ್ಕೂ ಹೆಚ್ಚಿನ ಪ್ರಭೇದಗಳನ್ನು ಈ ಮೈಕ್ರೋಗ್ರೀನ್ಗಳನ್ನ ಬೆಳೆಸಲು ನಾವು ಆಯ್ಕೆ ಮಾಡ್ಕೊಳ್ಬಹುದು. ನೀವು ಮೊದಲು ಉತ್ತಮವಾದಂತಹ ಸಂಸ್ಕರಿಸಿದಂತಹ ಬೀಜಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಮೊದಲನೇ ಹಂತದಲ್ಲಿ. ಮುಂದಿನ ಹಂತದಲ್ಲಿ ವಿಶಾಲವಾದ ಮೇಲ್ಭಾಗವನ್ನು ಹೊಂದಿರುವ ಕಂಟೈನರ್ ಅಥವಾ ಒಂದು ಜಾಗ ಇರುವಂತಹ ಒಂದು ತಟ್ಟೆ ಆಗಿರ್ಬೋದು, ಅಥವಾ ಒಂದು ಬಾಕ್ಸ್ ಆಗಿರ್ಬೋದು, ಒಂದು ಪೇಪರ್ ಕಪ್ ಆಗಿರ್ಬೋದು, ನಿಮ್ಗೆ ಯಾವ್ದು ಸೂಟಬಲ್ ಆಗಿರುವಂತದ್ದು ಆ ತರ, ಅಥವಾ ಸೊಪ್ಪಿನ ಸೋಸೋದಿಕ್ಕೆ ಒಂದು ತೂತುಗಳನ್ನ ಹೊಂದಿರುವಂತಹ ಒಂದು ಸೊಪ್ಪಿನ ಸೋಸೋ ಬುಟ್ಟಿಯನ್ನ, ಪ್ಲಾಸ್ಟಿಕ್ ಬುಟ್ಟಿಯನ್ನ ಬಳಸ್ತೀವಿ, ಅದಿದ್ರೂ ಪರವಾಗಿಲ್ಲ. ತಳಭಾಗವು ತುಂಬಾ ಆಳವಾಗಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ಯಾಕೆಂದ್ರೆ ಮೊಳಕೆ ತಮ್ಮ ಬೇರುಗಳನ್ನು ತುಂಬಾ ಆಳವಾಗಿ ಸ್ಥಾಪಿಸುವ ಅಗತ್ಯವಿಲ್ಲ. ಸ್ವಲ್ಪ ಮಣ್ಣಿನಿಂದ ಅದನ್ನು ತುಂಬಿಸಿ ನೀರು ಬರಿದಾಗಲೂ ಕೆಲವು ರಂಧ್ರಗಳನ್ನು ಮಾಡಿ. ಕೆಳಗಡೆ ಎಕ್ಸಸ್ ನೀರು, ಅತಿಯಾದ ನೀರು ಹೋಗೋದಕ್ಕೆ ಕೆಲವು ರಂಧ್ರಗಳನ್ನ ಹೊಂದಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಫುಡ್ ಕಂಟೈನರ್ ಗಳಲ್ಲಿ ಅಥವಾ ಪೇಪರ್ ಕಪ್ ಗಳಲ್ಲಿ ನಾವೇ ಕೃತಕವಾಗಿ ರಂಧ್ರಗಳನ್ನ ನಿರ್ಮಿಸಬೇಕಾಗತ್ತೆ. ಇನ್ನು 3ನೇ ಹಂತದಲ್ಲಿ ನಾಟಿ ಮಾಡುವ 10-12 ಗಂಟೆಗಳ ಮೊದಲು ನೀರು ಹಾಕುವ ಮೂಲಕ ಮಣ್ಣನ್ನು ತಯಾರಿಸಿ ಬೀಜಗಳನ್ನು ಮಣ್ಣಿನ ಮೇಲ್ಮೈ ಮೇಲೆ ಸಮವಾಗಿ ದಟ್ಟವಾಗಿ ಸಿಂಪಡಿಸಿ. ಅಂದ್ರೆ ಮಣ್ಣಿನ ಸ್ವಲ್ಪ ತೇವಾಂಶ ಇರೋ ತರ ನೀರನ್ನ ಸಿಂಪಡಣೆ ಮಾಡಿ ಮಣ್ಣಿನ ಮೇಲೆ ನಾವು ಈ ಬೀಜಗಳನ್ನ ಸಿಂಪಡಣೆ ಮಾಡಬಹುದು. ದಟ್ಟವಾಗಿ ಅಂದ್ರೆ ಯಥೇಚ್ಛವಾಗಿ ಹಾಕಿ ಅಂತ ಹೇಳಿ. ಮತ್ತೆ ಹಂತ 4ರಲ್ಲಿ ಬಿತ್ತಿದ ಬೀಜಗಳನ್ನು ಮಣ್ಣಿನ ತೆಳುವು ಪದರದಿಂದ ಮುಚ್ಚಿ ಅಥವಾ 2 ರಿಂದ 3 ದಿನಗಳ ಕಾಲ ಮುಚ್ಚಳ ಅಥವಾ ಕಪ್ಪು ಬಟ್ಟೆಯಿಂದ ಮುಚ್ಚಿ ಮೊಳಕೆಯೊಡೆಯುವುದನ್ನು ಪ್ರೇರೇಪಿಸಬೇಕು. ನಮ್ಮ ತರ ಕ್ಲೋಸ್ಡ್ ಕಂಟೈನರ್ ಅಲ್ಲಿ ಅಥವಾ ಬ್ಲಾಕ್ ಕಂಟೈನರ್ ಇಟ್ಟಾಗ ಜರ್ಮಿನೇಷನ್ ಎನ್ಕರೇಜ್ ಮಾಡುತ್ತೆ. ಅದು ತುಂಬಾ ಚೆನ್ನಾಗಿ ಮೊಳಕೆ ಹೊಡೆಯೋದಕ್ಕೆ ಪ್ರಾರಂಭಿಸುತ್ತದೆ. 2 ರಿಂದ 3 ದಿನಗಳ ಕಾಲ ಹಾಗೆ ಮುಚ್ಚಳ ಮುಚ್ಚಿಡಬೇಕು ಅಥವಾ ಕಪ್ಪು ಬಟ್ಟೆಯಿಂದ ಅದನ್ನ ಸುತ್ತಿ ಇಡಬೇಕು. ಮೈಕ್ರೋಗ್ರೀನ್ಗಳ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡಬೇಕು. 5ನೇ ಹಂತದಲ್ಲಿ ಮಣ್ಣು ಒಣಗಿದೆ ಎಂದು ನೀವು ಭಾವಿಸಿದರೆ ಮಾತ್ರ ನೀರು ಹಾಕಿ. ಮೈಕ್ರೋಗ್ರೀನ್ಗಳಿಗೆ ನೀರು ಹಾಕಬೇಕಾದರೆ ಅವುಗಳನ್ನು ಕಂಟೈನರ್ಗಳ ಬದಿಯಿಂದ ನೀರನ್ನ ಹಾಕಿ ಡೈರೆಕ್ಟ್ ಆಗಿ ನಾವು ಆ ಎಲೆಗಳ ಮೇಲೆ ಸಿಂಪಡಣೆ ಮಾಡಬಾರ್ದು. ಎಲೆಗಳನ್ನು ಒದ್ದೆ ಮಾಡಬೇಡಿ, ಯಾಕಂದ್ರೆ ಇದು ಶಿಲೀಂಧ್ರ ರೋಗಗಳಿಗೆ ಕಾರಣವಾಗುತ್ತೆ ಅಂತ. 6ನೇ ಹಂತದಲ್ಲಿ ಮೈಕ್ರೋಗ್ರೀನ್ ಬೀಜಗಳು ಮೊಳಕೆಯೊಡೆದ ನಂತರ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಬೇಕು. ಅದರಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದ್ರಿಂದ ನಾವು ಬಿಸಿಲಿಗೆ ಒಡ್ಡಬೇಕು. ಮಣ್ಣು ಏನಾದ್ರೂ ಒಣಗಿದೆ ಅಂತ ಅನ್ಸಿದ್ರೆ ನೀವು ನೀರು ಹಾಕಲು ಮರಿಬೇಡಿ. ದಿನಕ್ಕೆ ಆ ತೇವಾಂಶದ ಅವಶ್ಯಕತೆಗೆ ತಕ್ಕಂತೆ ಇದು ಒಂದು ದಿನಕ್ಕೆ 2 ರಿಂದ 3 ಬಾರಿ ನೀರನ್ನ ಸಿಂಪರಣೆ ಮಾಡಬೇಕು. ಸ್ಪ್ರೇ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀರು
ಹಾಕೋ ಅವಶ್ಯಕತೆ ಇಲ್ಲ. 7ನೇ ಹಂತದಲ್ಲಿ ಹೆಚ್ಚಿನ ಮೈಕ್ರೋಗ್ರೀನ್ಗಳು 7ರಿಂದ 10 ದಿನಗಳಿಗೆ ಕೊಯ್ಲಿಗೆ ಸಿದ್ಧವಾಗ್ಬಿಡ್ತವೆ. ಕೆಲವೊಂದು ನೀವು 19ರಿಂದ 20 ದಿನನೂ ಸಹ ತಗೋಬಹುದು. ಅದು ಬೀಜದ ಗಾತ್ರದ ಮೇಲೆ ನಿಗದಿತವಾಗಿರುತ್ತೆ. ಒಮ್ಮೆ ಅವು 2ರಿಂದ 3 ಇಂಚುಗಳಷ್ಟು ಉದ್ದವಿದ್ದರೆ ಮಣ್ಣಿನ ಮೇಲ್ಮೈಯಿಂದ ಸುಮಾರು ಅರ್ಧ ಇಂಚುಗಳಷ್ಟು ಎತ್ತರದ ಚೂಪಾದ ಚಾಕು ಅಥವಾ ಕತ್ತಿರಿಯಿಂದ ಕತ್ತರಿಸಬೇಕು. ಅಂದ್ರೆ ಮೊದಲು 2 ಎಲೆಗಳು ಬರ್ತಾವಲ್ಲ, ಅದನ್ನ ಟ್ರೂ ಲೀವ್ಸ್ ಅಂತ ಹೇಳ್ತೀವಿ. ಅದು ಕಾಟಿಲಿಡನ್ ಅಂತ ಹೇಳ್ತೀವಿ. ನಿಜವಾದ ಎಳೆಯ ಎಲೆಗಳು ಅಷ್ಟೇ. ನಾವು ಮೊಳಕೆ ಹೊಡೆದ್ರೆ ಏನಾಗುತ್ತೆ, ಬರೀ ತುದಿ ಮೊಳಕೆ ಮಾತ್ರ ಹೊಡೆದಿರುತ್ತೆ. ಬಟ್ ಇದು ಮೈಕ್ರೋಗ್ರೀನ್ ಗಳಲ್ಲಿ ಮೊಳಕೆ ಹೊಡೆದ ನಂತರವೂ ಸಹ ನಾವು ಹಾಗೆ ಬಿಡ್ತಾ ಹೋದ್ರೆ ಅದರಲ್ಲಿ ಇರುವಂತಹ ಪೋಷಣೆಯ ಆಗರವನ್ನೇ, ಎಂಡೋಸ್ಪರ್ಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ನೇ ಬಳಸ್ಕೊಂಡು ಅದನ್ನ ಏನಾಗುತ್ತೆ ನಮಗೆ ನಿಜವಾದ ಎಲೆಗಳಾಗಿ ಒಂದು 2ರಿಂದ 3 ಇಂಚಷ್ಟು ಉದ್ದ ಬರುತ್ತೆ. ಸಣ್ಣದಾಗಿ ಸಣ್ಣ ಸಸಿಗಳು, ಎಳೆಯ ಸಸಿಗಳ ತರ ಮೊಳಕೆ ಹೊಡೆಯುತ್ತೆ. ಅದನ್ನ ನಾವು ಕಟಾವ್ ಮಾಡ್ಕೊಂಡು ಬಳಸಬಹುದು. ಬುಡದ ಹತ್ರ ನಾವು ಕಟ್ ಮಾಡಬಹುದು, ಅಥವಾ ಕೇವಲ ಎಲೆಗಳೇ ಬೇಕಂತಂದ್ರೆ ನೀವು ಎಲೆಗಳನ್ನೇ ನೀವು ಸಲಾಡ್ ಗಳಿಗೆ ಹಾಕೊಂಡು ಬಳಸಬಹುದು. ಅಥವಾ ನಾವು ಸೂಪ್ ಗಳಿಗೆ ನಾವು ಎಳೆಯ ಕಾಂಡನೂ ಬೇಕು ಅಂತಂದ್ರೆ ಬುಡದ ಹತ್ರಕ್ಕೆ, ಬೇರಿನ ಹತ್ರ ತನಕನೂ ಸಹ ನಾವು ಕಟ್ ಮಾಡಿ ಬಳಸಬಹುದು. ಹಾಗಾದ್ರೆ ಭಾರತದಲ್ಲಿ ಬೆಳೆಯಲು ಯೋಗ್ಯವಾದ ಮೈಕ್ರೋಗ್ರೀನ್ ಗಳ ಪ್ರಭೇದಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ, ಸಾಸಿವೆ ಇದನ್ನೆಲ್ಲ ನಾವು ಅಡಿಗೆಯಲ್ಲಿ ಬಳಸ್ತಾ ಇದ್ದೀವಿ. ಆದ್ರೆ ಇದು ನಾವು ಕಾಳುಗಳಾಗಿ ತಿನ್ನೋದಕ್ಕಿಂತ ಮೊಳಕೆ ಹೊಡೆದು ತಿಂದಾಗ, ಮೊಳಕೆ ಹೊಡೆದಿದಂತಹ ಹಾಗೂ ನಿಜವಾದ ಎಲೆಗಳು ಬಂದ ಹಂತದಲ್ಲಿ ತಿನ್ನೋದ್ರಿಂದ ಪೋಷಕಾಂಶಗಳು ಯಥೇಚ್ಛವಾಗಿ ಸಿಗುತ್ತೆ. ಮತ್ತೆ ನಮ್ಗೆ ಸೆಲೆಬ್ರಿಟೀಸ್ಗೆಲ್ಲ ಏನಾಗುತ್ತೆ, ಅವರು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡೋದ್ರಿಂದ ಒಂದು ಪಥ್ಯಾಹಾರಗಳಲ್ಲಿರ್ತಾರೆ. ಅವರಿಗೆ ಒಂದು ಬಹಳ ಪ್ರಮುಖವಾದ ಉದ್ಯಮ. ಈ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಬ್ಯಾಂಗ್ಳೂರ್ ಆಗಿರ್ಬೋದು, ಬಾಂಬೆ ಅಥವಾ ಹೈದರಾಬಾದ್, ದಿಲ್ಲಿಗಳಲ್ಲೆಲ್ಲೂ ಇದೊಂದು ತುಂಬಾ ಪ್ರಾಫಿಟಬಲ್ ಒಂದು ಉದ್ಯಮ, ತುಂಬಾ ಆದಾಯ ತಂದ್ಕೊಡ್ತಾ ಇರೋ ಉದ್ಯಮವಾಗಿ ಪರಿವರ್ತನೆ ಆಗ್ತಾ ಇದೆ. ಯಾವ್ಯಾವ್ದೆಲ್ಲ ಬೆಳಿಬಹುದು ನಾವು ಮೈಕ್ರೋಗ್ರೀನ್ ಗಳಾಗಿ ಅಂದ್ರೆ, ಸಾಸಿವೆ, ಮೆಂತೆ, ಸೂರ್ಯಕಾಂತಿ, ವೀಟ್ ಗ್ರಾಸ್, ಗೋಧಿ ಹುಲ್ಲನ್ನು ಸಹ ನಾವು ಬೆಳಿಬಹುದು. ಅದು ಕೂಡ ನಮ್ಗೆ ಬಹಳ ಉಪಯುಕ್ತವಾಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಮತ್ತೆ ದಂಟಿನ ಸೊಪ್ಪನ್ನ ನಾವು ಬೆಳಿಬಹುದು, ಅಥವಾ ಕೆಂಪು ದಂಟು, ಬೀಟ್ರೂಟ್ ಬೀಜಗಳನ್ನ ನಾವು ಮೈಕ್ರೋಗ್ರೀನ್ ಗಳಾಗಿ ಬೆಳಿಬಹುದು. ಬ್ರಕೋಲಿ, ಅಳವಿ, ಮತ್ ಮೂಲಂಗಿ, ಕೆಂಪು ಎಲೆಕೋಸು, ಕ್ಯಾರೆಟ್, ಈರುಳ್ಳಿ, ರಾಜಗಿರ ಸೊಪ್ಪು, ಲವಂಗ, ತುಳಸಿ ಇತ್ಯಾದಿಗಳನ್ನ ನಾವು ಬಳಸಬಹುದು. ನಿಮಗಾಗಿ ಮತ್ತು ನಿಮ್ಮ ಕುಟುಂಬದ ಆರೋಗ್ಯ ವರ್ಧನೆಗಾಗಿ ಮೈಕ್ರೋಗ್ರೀನ್ ಗಳ ಬಳಕೆ ಒಂದು ಉತ್ತಮ ಮಾರ್ಗ. ವರ್ಷ ಪೂರ್ತಿ ನಿಮ್ಮ ಕೈತೋಟ ಅಥವಾ ತಾರಸಿ ತೋಟದಲ್ಲಿ ಬೆಳೆಯಲು ಸುಲಭವಾದ ಮೈಕ್ರೋಗ್ರೀನ್ ಗಳ ಸಂಗ್ರಹದೊಂದಿಗೆ ಮೈಕ್ರೋಗ್ರೀನ್ ಗಳನ್ನು ಬೆಳೆಯಲು ಪ್ರಾರಂಭಿಸಿ. ಎಲ್ಲಾ ಮೈಕ್ರೋಗ್ರೀನ್ ಗಳ ಬೆಳವಣಿಗೆಯ ಅವಧಿ ಹಾಗೂ ಕೊಯ್ಲು ಮಾಡುವ ಅವಧಿಗಳು ನಿರ್ದಿಷ್ಟವಾಗಿ ಬೇರೆ ಬೇರೆ ಆಗಿರುತ್ತೆ. ಸೀಡಿನ ಅಂದ್ರೆ ಬೀಜದ ಗಾತ್ರದ ಮೇಲೆ ಅದು ಮೊಳಕೆ ಹೊಡೆಯೋದು, ಮತ್ತೆ ನಿಜವಾದ ಎಲೆಗಳು ಬರೋದಕ್ಕೆ ಎಷ್ಟು ದಿನ ಆಗುತ್ತೆ, ಬಂದಂತ ಯಾವಾಗ ಕಟಾವು ಮಾಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಇದನ್ನ ಸಂಗ್ರಹಣೆ ಮಾಡೋದು ಹೇಗೆ? ಹಾಗಾಗಿ ಕಮರ್ಷಿಯಲ್ ಆಗಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಲುಪಿಸುವಂತ ವ್ಯವಸ್ಥೆ ಹೇಗ್ ಮಾಡ್ಬೇಕು ಅಂತಂದ್ರೆ, ಮೈಕ್ರೋಗ್ರೀನ್ ಗಳನ್ನ ಸರಿಯಾಗಿ ಸಂಗ್ರಹಿಸಿದರೆ ಅಥವಾ ಉತ್ತಮವಾದ ಒಂದು ಪ್ಯಾಕ್ ಮಾಡಿದರೆ ಪ್ಲಾಸ್ಟಿಕ್ ಕಂಟೈನರ್, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ ಗಳಲ್ಲಿ ದೀರ್ಘಾವಧಿಯ ಜೀವಿತಾವಧಿ ಇರುತ್ತದೆ. ಮೈಕ್ರೋಗ್ರೀನ್ ಗಳನ್ನು ಸಂಗ್ರಹಿಸುವ ಮತ್ತು ಸಾಗಿಸುವ ಅತ್ಯುತ್ತಮ ವಿಧಾನಗಳನ್ನು ಪ್ರಸ್ತುತ ಅಧ್ಯಯನ ಮಾಡ್ತಾ ಇದ್ದಾರೆ ಹಲವಾರು ಕಡೆ. ವಾಣಿಜ್ಯೀಕರಣಕ್ಕಾಗಿ ಮೈಕ್ರೋಗ್ರೀನ್ ಗಳನ್ನು ಹೆಚ್ಚಾಗಿ ಪ್ಲಾಸ್ಟಿಕ್ ಕ್ಲಾಂಶೆಲ್ ಕಂಟೈನರ್ ಗಳಲ್ಲಿ ಸಂಗ್ರಹಿಸಲಾಗ್ತಿದೆ. ಇದು ಲೈವ್ ಗ್ರೀನ್ ಗಳನ್ನು ಉಸಿರಾಡಲು ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ನ ಸರಿಯಾದ ಸಮತೋಲನವನ್ನು ಒದಗಿಸುವುದಿಲ್ಲ. ಹೊಸದಾಗಿ ಕತ್ತರಿಸಿದಾಗ ಮೈಕ್ರೋಗ್ರೀನ್ ಗಳ ಜೀವಿತಾವಧಿಯು ಹಲವಾರು ವಾರಗಳಾಗಬಹುದು. ಕೆಲವು ಬೆಳೆಗಾರರು ಜೀವಿತಾವಧಿಯನ್ನು ವಿಸ್ತರಿಸಲು ಧಾರಕದ ಕೆಳಭಾಗದಲ್ಲಿ ಆಹಾರ ಸುರಕ್ಷಿತ ತೇವಾಂಶ ವೀಕಿಂಗ್ ವಸ್ತುಗಳನ್ನ ಸೇರಿಸ್ತಾರೆ. ಪ್ಯಾಕ್ ಮಾಡಲಾದ ಮೈಕ್ರೋಗ್ರೀನ್ ಗಳು ದೀರ್ಘಾಯುಷ್ಯ ಮತ್ತು ಅವುಗಳ ಸಾಗಣೆಯನ್ನು ಪರಿಗಣಿಸುವಾಗ ತೇವಾಂಶ ನಿಯಂತ್ರಣ ಮತ್ತು ತಾಪಮಾನ ಎರಡೂ ಅಂಶಗಳನ್ನ ನಾವು ಪ್ರಮುಖವಾಗಿ ಪರಿಗಣಿಸಬೇಕಾಗುತ್ತದೆ. ಈ ಹಂತಗಳನ್ನು ಅನುಸರಿಸಿ ತಂಡವು 14 ದಿನಗಳಿಗಿಂತ ಹೆಚ್ಚು ಕಾಲ ಸ್ವೀಕಾರಾರ್ಹ ಬಕ್ವೆಟ್ ಗ್ರೀನ್ ಮೈಕ್ರೋಗ್ರೀನ್ ಗುಣಮಟ್ಟವನ್ನು ಕಾಪಾಡಿಕೊಂಡಿದೆ. ನಾವು ಹೆಚ್ಚಾಗಿ ಅಂತಂದ್ರೆ ನಾವು 7ರಿಂದ 10 ದಿನಗಳ ಒಳಗೆ ಈ ಮೈಕ್ರೋಗ್ರೀನ್ ಗಳನ್ನ ಸೇವನೆಗೆ ಬಳಸಬಹುದು. ನಾವೇ ನಮ್ಮ ಮನೆಯಲ್ಲಿ ಮಾಡಿದಾಗ ಫ್ರೆಶ್ ಆಗಿ ತಾಜಾವಾಗಿ ಆಗ್ಲೇ ಕಟಾವು ಮಾಡಿಕೊಂಡು ನಾವು ಅಡಿಗೆಗಳಲ್ಲಿ, ವಿವಿಧ ಖಾದ್ಯಗಳಲ್ಲಿ, ಸ್ಮೂದೀಸ್ ಗಳಲ್ಲಿ ನಾವು ಬಳಸಬಹುದು. ಸೂಪ್, ಸಲಾಡ್, ಸ್ಮೂದೀಸ್ ಅಥವಾ ರಾ ಮೈಕ್ರೋಗ್ರೀನ್ಸ್ ಅಥವಾ ಜ್ಯೂಸ್ಗಳು, ಡಿಟಾಕ್ಸ್ ಜ್ಯೂಸ್ ಗಳನ್ನ ಮಾಡ್ಕೊಳ್ಳೋದಾದ್ರೂ ಕೂಡ ಇದು ತುಂಬಾ ಹೆಚ್ಚಾಗಿ ಪೋಷಕಾಂಶಗಳನ್ನ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಏನಾದ್ರೂ ಕಾತರತೆ ಇದ್ದವರು ನೀವು ಮನೆಯಲ್ಲೇ ಮಾಡ್ಕೊಂಡು ಕಲಿಬಹುದು. ಕಲ್ತಂತರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ, ನಾನು ಮತ್ತೊಬ್ಬರಿಗೆ ಏನಾದ್ರೂ ಇದನ್ನ ಮಾರಾಟ ಮಾಡ್ಬೋದು ಅನ್ಸಿದ್ರೆ ನಿಮ್ದೇ ಒಂದು ಸ್ವಂತವಾದ ಉದ್ಯಮವನ್ನ, ಮೈಕ್ರೋಗ್ರೀನ್ ಉದ್ಯಮವನ್ನ ಸ್ಥಾಪನೆ ಮಾಡೋದು ಬಹಳ ಸುಲಭವಾದ ಆಯ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482024908. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ,
ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.